ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ITBT ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಯೋಜನೆಯ ಪೋಸ್ಟರ್ ಬಿಡುಗಡೆಗೊಳಿಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಯೋಜನೆಯ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಮ್, ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ IAS, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ ಸೇರಿದಂತೆ ತಹಶೀಲ್ದಾರರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಈ ಕಾರ್ಯಕ್ರಮ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾಡರ್ನೈಸೇಷನ್ ಪ್ರೋಗ್ರಾಮ್, ಆಧುನಿಕವಾಗಿ ನಾವು ಹೇಗೆ ಡಿಜಿಟೈಸ್ ಮಾಡಬಹುದು ಎಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ರೆಕಾರ್ಡ್ಸ್ ಇರುತ್ತೆ. ಚಿಂಚೋಳಿ ಒಂದು ತಾಲೂಕಲ್ಲಿ 48,000 ರೆಕಾರ್ಡ್ಗಳಿವೆ. ಈಗ ನಾವು ಮಾಡ್ತಾ ಇರೋದು ಬಹಳ ಸಿಂಪಲ್ ಆಗಿ ಇಂಡೆಕ್ಸಿಂಗ್ ಆ್ಯಂಡ್ ಕ್ಯಾಟಲಾಗಿಂಗ್ ಮಾತ್ರ ಮಾಡ್ತಾ ಇದ್ದೀವಿ. ಯಾರಾದರೂ ಸಾರ್ವಜನಿಕರು ಹೋಗಿ ಅಲ್ಲಿ ಯಾವುದಾದ್ರೂ ದಾಖಲಾತಿ ಬೇಕು ಅಂತ ಕೇಳ್ತಾರೆ ಅಂದರೆ ಅವರು ಸ್ವಲ್ಪ ಹೊತ್ತು ವೇಟ್ ಮಾಡೋದು ಇರುತ್ತೆ. ಸಾಕಷ್ಟು ಕಡೆ ಯಾವುದಾದ್ರೂ ರೆಕಾರ್ಡ್ ಸಿಗದೇ ಇರೋದೂ ಕಂಡು ಬಂದಿದೆ. ಹಾಗಾಗಿ ಈ ರೀತಿ ಮುಂದೆ ಹೋಗ್ತಾ ಯಾವುದೂ ರೀತಿ ಮ್ಯಾನಿಪುಲೇಷನ್, ಟ್ಯಾಂಪರಿಂಗ್ ಆಫ್ ರೆಕಾರ್ಡ್ಸ್ನೂ ಆಗಬಾರ್ದು ಅಂದರೆ ನಾವು ಡಿಜಿಟೈಸ್ ಮಾಡೋದು ಮತ್ತು ತಂತ್ರಜ್ಞಾನ ಯೂಸ್ ಮಾಡಿ ಯಾವ ರೀತಿ ನಾವು ಜನರ ಸಮೀಪ ಇರಬಹುದು ಆ ಒಂದು ಯೋಚನೆಯಿಂದ ರಾಜ್ಯ ಸರ್ಕಾರ ವತಿಯಿಂದ ಎಲ್ಲ ಕಡೆ, ಎಲ್ಲ 31 ಜಿಲ್ಲೆಗಳಲ್ಲಿ ಒಂದೊಂದು ತಾಲೂಕು ಪೈಲಟ್ ಆಗಿ ಅವ್ರು ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಹೋಗ್ತಾ ಈ ಮೊದಲೇ ಹೆಜ್ಜೆ, ಮುಂದೆ ಹೋಗ್ತಾ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ AC ಕಚೇರಿಗಳಲ್ಲಿ, ಎಲ್ಲ DC ಆಫೀಸ್ ಕಚೇರಿಗಳಲ್ಲಿ ರೆಕಾರ್ಡ್ ರೂಮ್ಗಳು ನಾವು ಡಿಜಿಟಲೈಸೇಷನ್ ಮಾಡೋದು 100% ವಿತ್ ಕೀವರ್ಡ್ಸ್. ಯಾವಾಗಲೂ ಯಾವುದಾದ್ರೂ ಊರ್ದು ಈ ರೆಕಾರ್ಡ್ ಬೇಕಂದರೆ ನಾವು ಸರ್ಚ್ ಹೊಡಿದ ತಕ್ಷಣ ಇಮಿಡಿಯೇಟ್ಲಿ ನಮಗೆ ಅದು ದಾಖಲಾತಿದ್ದು ಡಿಜಿಟೈಸ್ಡ್ ಹೈ ರೆಸೊಲ್ಯೂಷನ್ ವರ್ಷನ್ ಸಿಗೋ ರೀತಿ ಒಂದು ಪ್ರಯತ್ನ ಮಾಡ್ತಾ ಇರೋದು. ಈಗ ನಾವು ಚಿಂಚೋಳಿಯಲ್ಲಿ ನಾವು ಇಂಟರ್ನಲ್ ಟಾರ್ಗೆಟ್ ಏನು ಇಟ್ಟಿದ್ದೀವಿ ಅಂದರೆ 100 ದಿನ ಒಳಗಡೆ 48,000 ದಾಖಲಾತಿ ನಾವು ಡಿಜಿಟೈಸ್ ಮಾಡಬೇಕಾಗಿರೋದು. ಮುಂದೆ ಹೋಗ್ತಾ ಜನರಿಗೆ ಬಹಳ ಅನುಕೂಲ ಆಗುತ್ತೆ, ಜನರ ಸಮೀಪ ಆಗೋ ರೀತಿ ಆಡಳಿತ ಆಗುತ್ತೆ. ಜನರಿಗೆ ಅನುಕೂಲ ಮಾತ್ರ ಇಲ್ಲದೆ ಯಾವ ರೀತಿ ಟ್ಯಾಂಪರಿಂಗ್, ಯಾವುದೇ ರೀತಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ ನಾವು ಆಸ್ಪದ ಕೊಡದೆ ಯಾವುದೇ ರೀತಿ ನಾವು ತಡೆ ಮಾಡಬಹುದು ಅಂತ ರೀತಿ ಒಂದು ಮಾದರಿಯಲ್ಲಿ ಇದು ಕೆಲಸವನ್ನು ಮಾಡಿಸ್ತಾ ಇದ್ದೀನಿ. ನನಗೆ ಈ ಒಂದು ಕಾರ್ಯಕ್ಕೆ ಡೇಟಾ ಎಂಟ್ರಿ ಆಪರೇಟರ್ಸ್ ಹೆಚ್ಚುವರಿ ಆಗಲಿ, ಕಂಪ್ಯೂಟರ್ಗಳು, ಹೈ ರೆಸೊಲ್ಯೂಷನ್ ಸ್ಕ್ಯಾನರ್ಗಳು ಎಲ್ಲ ಒಂದು ನಾವು ಈಗಲೇ ಟೆಂಡರ್ ಎಲ್ಲ ಕರೆದು ಈಗಾಗಲೇ ಕೊಡ್ತಾ ಇದ್ದೀವಿ. 100 ದಿನ ಅಂದರೆ ಪ್ರಾಬಬ್ಲಿ ಚಿಂಚೋಳಿದು ಆದಮೇಲೆ ಅಲ್ಲೇ ನಾನು ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಯಾವ್ಯಾವ ರೀತಿ ಬೇಕು ಅದು ನಾವು ಸವಲತ್ತು ಕೊಡಿಸೋ ರೀತಿ ನಾವು ಪ್ಲ್ಯಾನ್ ಮಾಡಬಹುದು. ಅದಲ್ಲದೆ ನಾವು ಕಾಂಪ್ಯಾಕ್ಟರ್ಗಳು ಹಾಕಿ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯಾಪ್ತಿಯಲ್ಲಿನೇ ನಾವು ರೂಮ್ಸ್ದು ಇಂಪ್ರೂವ್ಮೆಂಟ್ ಮಾಡೋದನ್ನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವೆಲ್ಲ ಸಹಕರಿಸ್ತೀರಾ, ಹೆಚ್ಚು ಇದ್ರ ಬಗ್ಗೆ ನೀವು ಪ್ರಚಾರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಜನರಿಗೆ ಅನುಕೂಲ ಆಗ್ತಾ ಇರೋದು ಒಂದು ಯೋಜನೆ ಮತ್ತು ಒಂದು ಹೆಜ್ಜೆ ಇದೆ. ಇದು ತಾವೆಲ್ಲ ಬಂದಿದ್ದೀರಿ, ಮತ್ತೊಮ್ಮೆ ಧನ್ಯವಾದಗಳು. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಡಿ, ಸೊ ದ್ಯಾಟ್ ಜನರಿಗೇನು ಅರ್ಥ ಆಗುತ್ತೆ ಯಾವ ರೀತಿ ನಾವು ಒಂದು ಪ್ರಯತ್ನ ಮಾಡಿಸ್ತಾ ಇರೋದು ಮತ್ತು ಅವ್ರಿಗೆ ಸರ್ವಿಸಸ್ ಸಹ ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಸಿಗುತ್ತೆ. ಅದೇ recordroom.karnataka.gov.in ಅಂತ ಇರುತ್ತೆ, ಅಲ್ಲಿ ಸರಳವಾಗಿ ಸಿಗುತ್ತೆ. ಅಥವಾ ತಹಸೀಲ್ ಆಫೀಸು, ಕಂದಾಯ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಬಲ್ಲು ಅದು ಆಕ್ಸೆಸ್ ಇರುತ್ತೆ.
ಇಲ್ಲ ಎಲೆಕ್ಷನ್ ಪ್ರೊಸೆಸ್ಸಿಗೆ ಇದಕ್ಕೆ ಸಂಬಂಧ ಇಲ್ಲ. ನೀವು ನೋಡಿದ್ರಲ್ಲ, ಅದು ಮೂಟೆಗಟ್ಟಲೆ ದಾಖಲೆಗಳಿವೆ. ಚಿಂಚೋಳಿ ಯಾಕೆ ಆಯ್ಕೆ ಮಾಡಿದ್ವಿ ಅಂದರೆ ಹೆಚ್ಚಿನ ಫಾರೆಸ್ಟ್ ರಿಲೇಟೆಡ್ ಕೇಸಸ್ಸು ಅಲ್ಲಿದೆ. ಹೆಚ್ಚು ಗೊಂದಲ, ಏನು ಲ್ಯಾಂಡ್ ಸೆಟಲ್ಮೆಂಟ್ದು ಮತ್ತು ತಕರಾರುಗಳು ಸಹಜವಾಗಿ ಎಲ್ಲಿ ಅರಣ್ಯ ಪ್ರದೇಶ ಇರ್ತವೆ ಅಲ್ಲಿ ಜಾಸ್ತಿ ಇರೋದ್ರಿಂದ ವೈಜ್ಞಾನಿಕವಾಗಿ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು. ಸೊ ಎಲ್ಲ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಮಸ್ಯೆ ಎಲ್ಲಿದೆ ಅಂಥ ತಾಲೂಕನ್ನು ಆಯ್ಕೆ ಮಾಡ್ಕೊಂಡು 100 ದಿನದ ಒಳಗಡೆ ನಾವು ಮಾಡಬೇಕು ಅಂತ ನಮ್ಮದೊಂದು ಟಾರ್ಗೆಟ್ ಇದೆ. ಇದು ಮೊದಲನೇ ಪ್ರಯೋಗ ಹಿಂಗೆ ಆಗ್ತಾ ಇರೋದು. ಯಾಕಂದರೆ ಜನರ ಆಸ್ತಿ ಏನಿದೆ ಅಥವಾ ಅವರ ದಾಖಲೆಗಳು ಏನಿದೆ ಅದು ಸರಿಯಾಗಿ ಅವ್ರಿಗೆ ಸಿಗಬೇಕು. ಯಾಕಂದರೆ ಟ್ಯಾಂಪ್ರಿಂಗ್ ಆಗುತ್ತೆ, ಫ್ರಾಡ್ ಆಗುತ್ತೆ, ಫೇಕ್ ಡಾಕ್ಯುಮೆಂಟ್ಸ್ ಬರ್ತದೆ. ನಿಮ್ಗೆ ಗೊತ್ತಿದೆ, ರಾತ್ರೋರಾತ್ರಿ ಡಾಕ್ಯುಮೆಂಟ್ ಸೃಷ್ಟಿ ಆಗ್ತಾಯಿವೆ, ಸಿಟಿನಲ್ಲಿರ್ಬೋದು, ಬೇರೆ ಕಡೆ ಇರ್ಬೋದು. ಸೊ ಅದನ್ನು ತಡೆ ಹಿಡಿಲಿಕ್ಕೆ ಒಂದು ಈ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ಡಿಜಿಟೈಸೇಷನ್ ಮಾಡಿಬಿಟ್ಟು ಅದಾದಮೇಲೆ ಸುರಕ್ಷಿತವಾಗಿ ಇಟ್ಕೊಂಡು ಅವರಿಗೆ ಯುನೀಕಾಗಿ ಒಂದು ID ಕೊಡಬೇಕಂತಲೂ ಕೂಡ ಕಂದಾಯ ಸಚಿವರು ಒಂದು ಸಂಕಲ್ಪ ಇಟ್ಕೊಂಡಿದ್ದಾರೆ. ಸೊ ಟ್ಯಾಂಪ್ರಿಂಗ್ ಆಗಬಾರ್ದು. ಬೇರೆ ಭಾಳಷ್ಟು ಕಡೆ ಸರ್ಕಾರಿ ಕಚೇರಿನಲ್ಲೇ ಟ್ಯಾಂಪ್ರಿಂಗ್ ಆಗಿಬಿಡ್ತದೆ. ಸೊ ಅಂಥವೆಲ್ಲ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಇದು ಒಂದು ಮೊದಲೇ ಹೆಜ್ಜೆ ಆಗಿದೆ ಸರ್ಕಾರದ್ದು. ಇದು ಖಂಡಿತವಾಗೂ, ಯಾಕಂದರೆ ನಾವು ಯಾವಾಗಲೂ ಕೂಡ ಈ ತಂತ್ರಜ್ಞಾನವನ್ನು ಬಳಸೋದ್ರಲ್ಲಿ ನಂಬರ್ 1 ಇದ್ದೀವಿ ನಮ್ಮ ಇಡೀ ದೇಶದಲ್ಲೇ. ಸೊ ಅದರಿಂದ ಇದನ್ನು ಕೂಡ ಒಂದು ಭೂ ಸುರಕ್ಷಾ ಇದಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಪ್ರಾರಂಭ ಮಾಡ್ತೀವಿ. ಇದನ್ನು ಪ್ರಾಯೋಗಿಕವಾಗಿ ನಾವು ನೋಡ್ಕೊಂಡು ಮತ್ತು ಬೇರೆ ತಾಲೂಕುಗಳಲ್ಲಿ ಕೂಡ ನಾವು ಇದು ಮುಂದುವರಿಸ್ತೀವಿ. ಅತಿ ಶೀಘ್ರದಲ್ಲೇ ಹೆಲ್ತ್ ಎಕ್ಸಲೆನ್ಸ್ ಸೆಂಟರ್ ನಿರ್ಮಾಣ ಮಾಡಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಹೆಲ್ತ್ ಎಕ್ಸಲೆನ್ಸ್ ಸೆಂಟರ್ ನಿರ್ಮಾಣ ಮಾಡಲಾಗುವುದು ಎಂದು ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಹೊಸದಾಗಿ 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಟ್ರಾಮಾ ಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದರು. ಕಲಬುರಗಿಯಲ್ಲಿ ಈಗಾಗಲೇ ಇಎಸ್ಐಸಿ, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ, ಜಯದೇವ, ಜಿಮ್ಸ್ ನಂತಹ ರಾಷ್ಟ್ರಮಟ್ಟದ ಉತ್ಕೃಷ್ಟ ವೈದ್ಯಕೀಯ ಸಂಸ್ಥೆಗಳನ್ನು ಸ್ಥಾಪಿಸಿ ಅತ್ಯುತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಸಂವಿಧಾನದ 371 ಅಡಿ ಕಳೆದ ಸಾಲಿನಲ್ಲಿ ಈ ಭಾಗದ 1,000 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೀಟು ಲಭ್ಯವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯದ ಕ್ರಾಂತಿಯಾಗಬೇಕು ಎಂದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಪ್ರಯತ್ನಿಸುತ್ತಿದ್ದಾರೆ. ಅವರ ಈ ಪ್ರಯತ್ನಕ್ಕೆ ಪೂರಕವಾಗಿ ಹೆಲ್ತ್ ಎಕ್ಸಲೆನ್ಸ್ ಸೆಂಟರ್ ನಿರ್ಮಿಸಲಾಗುವುದು ಎಂದರು. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಟ್ರಾಮಾ ಕೇರ್ ಸೆಂಟರ್ಗೆ 5 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರವೇ ಅಡಿಗಲ್ಲು ಹಾಕಿತ್ತು. ಈಗ ಕಾಂಗ್ರೆಸ್ ಸರ್ಕಾರವೇ ಈ ಸೆಂಟರ್ ಉದ್ಘಾಟಿಸಿದೆ. ನಮ್ಮ ಸರ್ಕಾರ ಕೊಟ್ಟ ಮಾತಿಗೆ ಬದ್ಧತೆ ತೋರುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಯಾವುದೇ ಒಂದು ಯೋಜನೆ ಜನರಿಗೆ ಮುಟ್ಟಬೇಕಾದರೆ ಸರ್ಕಾರಕ್ಕೆ ಮಾತ್ರ ಹೃದಯ ಇರಬೇಕು. ಅಂತಹ ಹೃದಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಎಂದು ಹೇಳಿದರು. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ಯಾವುದೇ ಕಾರ್ಪೊರೇಟ್ ಆಸ್ಪತ್ರೆಗೂ ಕಡಿಮೆ ಇಲ್ಲದಂತೆ ಟ್ರಾಮಾ ಕೇರ್ ಸೆಂಟರ್ ನಿರ್ಮಿಸಲಾಗಿದೆ. 4 ನುರಿತ ನರರೋಗ ತಜ್ಞರು ಸೇರಿದಂತೆ ವೈದ್ಯರ ತಂಡ ಈ ಕೇಂದ್ರದಲ್ಲಿ ಸದಾ ಲಭ್ಯವಿರುತ್ತದೆ. ಸಿಟಿ ಸ್ಕ್ಯಾನ್, MRI ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನದ ವೈದ್ಯಕೀಯ ಸಲಕರಣೆಗಳು ಇಲ್ಲಿ ಇವೆ. ಜನರು ಇದರ ಲಾಭ ಪಡೆಯಬೇಕು ಎಂದು ಕರೆ ನೀಡಿದರು. ಕಲಬುರಗಿ ನಗರದಲ್ಲಿ 170 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜೂನ್ ಕೊನೆಯ ಹಂತದಲ್ಲಿ ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದ್ದು, ನಮ್ಮ ಭಾಗದ ಬಡವರಿಗೆ ಕಾರ್ಪೊರೇಟ್ ಆಸ್ಪತ್ರೆಯಂತೆ ವೈದ್ಯಕೀಯ ಸೇವೆ ಒದಗಿಸಲು ಉದ್ದೇಶಿಸಲಾಗಿದೆ. ಇದೇ ರೀತಿ 150 ಬೆಡ್ ಸಾಮರ್ಥ್ಯದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ 170 ಕೋಟಿಯಲ್ಲಿ ನಿರ್ಮಾಣ ಮಾಡಲಾಗುವುದು. ಜೊತೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 200 ಬೆಡ್ ಸಾಮರ್ಥ್ಯದ ತಾಯಿ ಹಾಗೂ ಮಗು ಆಸ್ಪತ್ರೆ ಮತ್ತು ಕ್ರಿಟಿಕಲ್ ಕೇರ್ ಆಸ್ಪತ್ರೆ ನಿರ್ಮಾಣ ಮಾಡಲಾಗುವುದು. ಇದಲ್ಲದೆ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಟ್ಟಗಾಯದ ರೋಗಿಗಳಿಗೆ ವೈದ್ಯಕೀಯ ಸೇವೆ ನೀಡಲು ಒಂದು ಬರ್ನ್ ಯೂನಿಟ್ ನಿರ್ಮಾಣ ಮಾಡಲಾಗುವುದು. ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಹಾಗೂ ನಿಮಾನ್ಸ್ ಶಾಖೆಗಳನ್ನು ಕಲಬುರಗಿ ನಗರದಲ್ಲಿ ಸ್ಥಾಪಿಸಲಾಗುವುದು. ಬಡವರಿಗೆ ಅತ್ಯುತ್ತಮ ಆರೋಗ್ಯ ಸೌಲಭ್ಯ ಲಭಿಸಲಿ ಎನ್ನುವ ಉದ್ದೇಶದಿಂದ ಇಷ್ಟೆಲ್ಲ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಟ್ರೀಟ್ಮೆಂಟ್ ಫಸ್ಟ್, ಡಾಕ್ಯುಮೆಂಟ್ ನೆಕ್ಸ್ಟ್ ಎನ್ನುವ ನಿಯಮದೊಂದಿಗೆ ವೈದ್ಯಕೀಯ ಸೇವೆ ಒದಗಿಸುವಂತೆ ವೈದ್ಯರಿಗೆ ಸಲಹೆ ನೀಡಿರುವುದಾಗಿ ಹೇಳಿದರು.
ಕಲಬುರಗಿ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಅಪಘಾತ ಸಂಭವಿಸಿದರೂ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಟ್ರಾಮಾ ಕೇರ್ ಸೆಂಟರ್ಗೆ ಕರೆತರುವಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಸೇರಿದಂತೆ ಟ್ರಾಮಾ ಕೇರ್ ಸೆಂಟರ್ನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನತೆಯ ಒಂದು ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಆಶಾಕಿರಣವಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂಬ ಇಂದ ಕರ್ನಾಟಕದಲ್ಲಿ 4-5 ಹಾಸ್ಪಿಟಲ್ ಸೆಲೆಕ್ಟ್ ಆಗಿರಬಹುದು. ಇದರಲ್ಲಿ ನಮ್ಮದೇ ಅಗ್ರಗಣ್ಯ 92% ಪಡೆದು ಪ್ರಥಮ ಸ್ಥಾನದಲ್ಲಿ ಪ್ಲಾಟಿನಂ ಅವಾರ್ಡ್ ಪಡೆದಿರ್ತಕ್ಕಂಥ ನಮ್ಮ ಬಂಧುಗಳೇ, ಇವತ್ತು ಬಹಳ ಒಂದು ಆಶ್ಚರ್ಯದ ಸಂಗತಿ ಅಂತ ನಾನು ಹೇಳ್ತೇನೆ. ಆಶ್ಚರ್ಯ ಯಾಕಪ್ಪ ಅಂದರೆ, ಈ ಟ್ರಾಮಾ ಕೇರ್ ಸೆಂಟರನ್ನು ಇದರ ಅಡಿಗಲ್ಲು ಸನ್ಮಾನ್ಯ ಖರ್ಗೆ ಸಾಹೇಬ್ರ ಕಡೆಯಿಂದ ಆಗಿತ್ತು. ಅಡಿಗಲ್ ಜೊತೆಗೆ ಉದ್ಘಾಟನೆ ಕೂಡ ಖರ್ಗೆ ಸಾಹೇಬ್ರೆ ಮಾಡಿದ್ರು. ಇನಾಗ್ರೇಷನ್ ಆಗಿ 5-6 ವರ್ಷ ಆಗಿದೆ. ಅವಾಗಿನ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಸಾಹೇಬ್ರೆ ಇದ್ರು. 5-6 ವರ್ಷ ಆದರೂ ಕೂಡ ಇದನ್ನ ಈ ಬಿಲ್ಡಿಂಗ್ ಅನ್ನ ಆಪರೇಷನಲೈಸ್ ಮಾಡೋಕ್ಕಾಗಿಲ್ಲ, ಕಾರ್ಯರೂಪಕ್ಕೆ ತರಕ್ಕಾಗಿಲ್ಲ, ಜನರಿಗೆ ಲೋಕಾರ್ಪಣೆ ಮಾಡ್ಲಿಕ್ಕಾಗಿಲ್ಲ. ಅದಕ್ಕೂ ಕೂಡ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷನೇ ಬರಬೇಕಾಗಿತ್ತು, ಅದೇ ಶರಣ ಪ್ರಕಾಶ್ ಪಾಟೀಲೇ ಬರಬೇಕಾಗಿತ್ತು. ಸರ್ಕಾರಗಳಿಗೆ ತಾಯಿ ಹೃದಯ ಬೇಕು, ಕಾಳಜಿ ಅನ್ನೋದಿರಬೇಕು. ಕಾಳಜಿ ಅನ್ನೋದೇ ಇರಲಿಲ್ಲ ಅಂದರೆ ಏನು ಕೆಲಸ ಮಾಡಲಿಕ್ಕಾಗಲ್ಲ. ಇವತ್ತು ಇಷ್ಟು ದೊಡ್ಡ ಹಾಸ್ಪಿಟಲ್ ನೀವೇ ಯೋಚನೆ ಮಾಡಿ, 55 ಕೋಟಿ ರೂಪಾಯಿ ಬರೇ ಬಿಲ್ಡಿಂಗಿಗೆ, 36 ಕೋಟಿ ರೂಪಾಯಿ, ಅಲ್ಲಿ ಅತಿ ಆಧುನಿಕವಾದಂಥ ಎಕ್ವಿಪ್ಮೆಂಟ್ಗಳಿಗೆ 19 ಕೋಟಿ ರೂಪಾಯಿ, ಟೋಟಲ್ 100 ಬೆಡ್ ಇದೆ. ಮತ್ತೆ ICU ಬೆಡ್ ಒಂದು ಯಾವುದೋ ಎಲ್ಲಿ ಡಾಕ್ಟರ್ ಶಿವ್, ವಾಟ್ ವಾಸ್ ದಟ್ ಉಮೇಶ್ ಅವರೇ, 40 ಏನಂತಾರೆ ಅದಕ್ಕೆ, ಮಾಸ್ ಕ್ಯಾಶುಯಾಲಿಟಿ ಬೇ. ನಮ್ಮ ಡಾಕ್ಟರ್ ಉಮೇಶ್ ಅವರು ಮತ್ತೆ ಡಾಕ್ಟರ್ ಶಿವು ಹೇಳ್ತಾ ಇದ್ರು, ಇದು ಬಿಟ್ರೆ ಬೇರೆ ಎಲ್ಲಿ ಜಗಜೀವನ್ ರಾಮ್ ಇದರಲ್ಲಿದೆಯಾ, ಜಯಪ್ರಕಾಶ್ ನಾರಾಯಣ್ ಹಾಸ್ಪಿಟಲ್ ಡೆಲ್ಲಿ, ಏಮ್ಸ್ನಲ್ಲಿ ಬಿಟ್ರೆ ಇಡೀ ರಾಷ್ಟ್ರದಲ್ಲಿ ಶರಣಪ್ರಕಾಶ್ ಅವರು ಬರೇ ಕಲಬುರಗಿನಲ್ಲಿ ಮಾಡಿಸಿರೋದು. ಏನಾದರೂ ದೊಡ್ಡ ದುರಂತ ಆಯಿತು, ಎಮರ್ಜೆನ್ಸಿ ICUಗಳು ಬೇಕಾಗಿದ್ರೆ ಎಲ್ಲರಿಗೂ ನೀವು ಆಪರೇಷನ್ ಥಿಯೇಟ್ರಿ ಒಮ್ಮೆಲೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೂ ಕೂಡ ಅಲ್ಲಿ ಸಣ್ಣ ಪುಟ್ಟ ಗಾಯ ಆಗಿದ್ರು ಅಲ್ಲಿ ಚಿಕಿತ್ಸೆ ಕೊಡ್ಬೋದಂತ. ಎಲ್ಲ ನೀವು ಹೋಗಿ ನೋಡಿ. ಇದಾದ್ಮೇಲೆ ಓಪನ್ ಇದರಲ್ಲಿ ಆಕ್ಸಿಜನ್ಗೋಸ್ಕರ ಪೈಪ್ ಹಾಕ್ಸಿರೋದು, ಬೆಡ್ ಹಾಕ್ಸಿರೋದು ಎಲ್ಲನೂ ಇದೆ. ICU 20 ಬೆಡ್, ಜನರಲ್ 40 ಬೆಡ್, ಆಪರೇಷನ್ ಥಿಯೇಟರ್ಸ್ 6, CT ಸ್ಕ್ಯಾನು, MRI ಸ್ಕ್ಯಾನು. ನಾವು ಇವತ್ತು ನೋಡಿದ್ವಿ, ಬಹುಶಃ ಇದು ನಾನು ಚೆನ್ನೈನಲ್ಲಿ ನೋಡಿದ್ದೀನಿ, ಬೆಂಗಳೂರಿನಲ್ಲಿ ನೋಡಿದ್ದೀನಿ. ಅಂತ ಅತಿ ಆಧುನಿಕವಾದಂಥ ಮೆಡಿಕಲ್ ಎಕ್ವಿಪ್ಮೆಂಟು ಇವತ್ತು ಕಲಬುರಗಿಯ ಜನರ ಸೇವೆಗೆ ಇವತ್ತು ತಂದಿದ್ದೀವಿ ಅಂದರೆ ಇದರಲ್ಲಿ ನಮ್ಮ ಕಾಳಜಿಯನ್ನು ತೋರಿಸುತ್ತೆ. ಅದಕ್ಕೆ ಹೇಳೋದು, ಸರ್ಕಾರಗಳಿಗೆ ತಾಯಿ ಹೃದಯ ಇದ್ರೆ ಮಾತ್ರ, ಕಾಳಜಿ ಇದ್ರೆ ಮಾತ್ರ ಜನಪರ ಕೆಲಸ ಆಗುತ್ತೆ. ಯಾರಿಗೋಸ್ಕರ ಮಾಡ್ತಾ ಇರೋದು ನಾವು? ಸಾಮಾನ್ಯ ಜನರು ಹೈದರಾಬಾದಿಗೆ ಹೋಗ್ಬಾರ್ದು, ಬೆಂಗಳೂರಿಗೆ ಹೋಗ್ಬಾರ್ದು ಅಂತ ಬಹಳ ಜನ ನಮ್ಮ ಸೇಡಂದವರು, ಚಿತ್ತಾಪುರದವರೆಲ್ಲ ಮುಂಚೆ ಏನು ಮಾಡ್ತಾ ಇದ್ರು, ಏನು ಡಾಕ್ಟ್ರಿ ಏನಾದರೂ ಬೇಕಾಗಿದ್ರೆ ಚಿಟ್ಟಿ ಬರ್ಸ್ಬಿಟ್ಟು ಸೀದಾ ಸೋಲಾಪುರಿಗೆ ಹೋದ್ರೆ ಅವ್ರ ಹೆಣನೇ ವಾಪಸ್ ಬರ್ತಾ ಇತ್ತು. ಎಲ್ಲರೂ ತಾವು ಅನುಭವಿಸಿದ್ದೀರ, ಅಲ್ಲಿ ಪ್ಯಾಕೇಜ್ ಡೀಲ್ಗಳು ಇರ್ತವೆ. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿ ಒಂದು ಆರೋಗ್ಯ ಕೇಂದ್ರ, ಒಂದು ಹೆಲ್ತ್ ಹಬ್ ಆಗಿ ಹೊರಹೊಮ್ಮಿದೆ ಅಂದರೆ ಅದಕ್ಕೆ ಕಾರಣಭೂತರು ಖರ್ಗೆ ಸಾಹೇಬರು ಮತ್ತೆ ಡಾಕ್ಟರ್ ಶರಣ್ ಪ್ರಕಾಶ್ ಅವರಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. whatever the cost, whatever the thing, first treatment ಕೊಡಬೇಕು, then the paperwork should be done. That is my direction to the people who are going to run this hospital in future. ಮೊದಲ ಪೇಷಂಟ್ ಬಂದವರಿಗೆ ನೀವು ಅವರಿಗೆ ಚಿಕಿತ್ಸೆ ಕೊಡಿ, ಅವ್ರ ಜೊತೆ ಬಂದವರಿಗೆ
ಅವರಿಗೆ ನೀವು ಸರಿಯಾಗಿ ಕೌನ್ಸಿಲಿಂಗ್ ಮಾಡಿ, ಅವರಿಗೆ ಸರಿಯಾದ ಮಾಹಿತಿ ಕೊಡಿ. ಯಾಕಂದರೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಭಾಳಷ್ಟು ಆಸ್ಪತ್ರೆಯಲ್ಲಿ ಗಲಾಟೆ ಯಾಕಾಗ್ತಂದರೆ, ಫಸ್ಟ್ ಪೇಷಂಟ್ ಬಂದ ತಕ್ಷಣ ನೀವು ಅವರಿಗೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಕೊಡಬೇಕು, ಅವ್ರಿಗೆ ಕಾನ್ಫಿಡೆನ್ಸಲ್ಲಿ ತಗೋಬೇಕು, ಸಿಚುವೇಶನ್ ಏನಿದೆ ಅಂತ ಅವರಿಗೆ ಅಪ್ರೈಸ್ ಮಾಡಬೇಕು. ಡೋಂಟ್ ಕೀಪ್ ದಮ್ ಇನ್ ಡಾರ್ಕ್. ಯು ಶುಡ್ ಟೆಲ್ ವಾಟ್ ಇಸ್ ದ ಗ್ರೌಂಡ್ ರಿಯಾಲಿಟಿ ಸಿಚುವೇಶನ್ ಇದೆ, ವಿಲ್ ಟ್ರೈ ಅವರ್ ಬೆಸ್ಟ್ ಆ್ಯಂಡ್ ವಿ ವಿಲ್ ಡೂ ಅವರ್ ಬೆಸ್ಟ್ ಅಂತ ಹೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟರೆ ಖಂಡಿತವಾಗಿ ಪೀಪಲ್ ಅಂಡರ್ಸ್ಟ್ಯಾಂಡ್. ಪೀಪಲ್ ಆರ್ ನಾಟ್ ಅನ್ರೀಸನಬಲ್, ಇಟ್ಸ್ ವಿ ಹೂ ಆರ್ ಅನ್ರೀಸನಬಲ್. ನಾವು ನಮ್ಮ ಸಿಬ್ಬಂದಿ ನಮ್ಮ ಡಾಕ್ಟರ್ ಅನ್ರೀಸನಬಲ್ ಇದ್ರೇ ಗಲಾಟೆ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕಂದರೆ ಪೀಪಲ್ ಆರ್ ನಾಟ್ ಅನ್ರೀಸನಬಲ್ ಇನ್ 99% ಆಫ್ ಕೇಸಸ್, 1% ದೇರ್ ಕುಡ್ ಬಿ. ಅದಕ್ಕೆ ದಯವಿಟ್ಟು ಇಲ್ಲಿ ಆಸ್ಪತ್ರೆ ನಡೆಸ್ತಕ್ಕಂಥವ್ರು ನೀವು ಒಂದು ಕಂಪ್ಯಾಷನಿಂದ, ಇಲ್ಲಿ ಬರ್ತಕ್ಕಂಥವ್ರು ಇಲ್ಲಿ ಬಡವರಿದ್ದಾರೆ, ಅವ್ರಿಗೇನು ಗೊತ್ತಿರೋದಿಲ್ಲ, ಯು ಡೋಂಟ್ ಗೆಟ್ ಅನಾಯ್ಡ್, ಯು ಬಿಯರ್ ವಿತ್ ದೆಮ್. ಅವರಿಗೆ ಒಳ್ಳೆ ಚಿಕಿತ್ಸೆ ಜೊತೆ ಅವರಿಗೆ ಒಳ್ಳೆ ಒಂದು ಅಂದರೆ ಅವ್ರಿಗೊಂದು ನಡವಳಿಕೆ, ಅವ್ರ ಜೊತೆ ಒಳ್ಳೆ ನಡವಳಿಕೆಯಿಂದ ಅವರನ್ನು ನೀವು ಈ ಆಸ್ಪತ್ರೆಯಿಂದ ಕೊಡಬೇಕು. ಅಂದರೆ ಮಾತ್ರ ಈ ಆಸ್ಪತ್ರೆ ಒಂದು ರೆಪ್ಯುಟೇಷನ್ ಬಿಲ್ಡಪ್ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಹಾಗಾಗಿ ಖಂಡಿತವಾಗಿ ತಾವು ಈ ಒಂದು ಆಸ್ಪತ್ರೆ ಸರಿಯಾಗಿ ನಡೆಸಿ, ಇದಕ್ಕೆ ಏನು ಬೇಕಾದರೂ ವಿಲ್ ಗಿವ್ ಯು ಎನಿ ಇಕ್ವಿಪ್ಮೆಂಟ್, ಎನಿ ರಿಕ್ವೈರ್ಮೆಂಟ್. ಇಟ್ ಈಸ್ ಲೈಕ್ ಅನ್ ಓಪನ್ ಹ್ಯಾಂಡೆಡ್ ಚೆಕ್ ಟು ಯು ಪೀಪಲ್. ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ, ಆ್ಯಸ್ ಎ ಮಿನಿಸ್ಟರ್ ನಾನು ಇಲ್ಲಿ ಇರೋವರೆಗೆ ಯು ವಿಲ್ ಗೆಟ್ 100% ಸಪೋರ್ಟ್. ವಾಟ್ ಎವರ್ ಯು ವಾಂಟ್ ವಿಲ್ ಬಿ ಗಿವನ್ ಟು ಯು. ಬಟ್ ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಮೈ ಪೇಷಂಟ್ಸ್ ಹಿಯರ್ ಹೂ ಕಮ್ ಹಿಯರ್. That's what is the only thing I'm going to ask you people. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಗಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಸಿ ಮತ್ತು ಡಿ ಬ್ಲಾಕ್ ಸೇರಿದಂತೆ ಡಾಕ್ಟರ್ ಬಿಜಿ ಜವಳಿ ಒಳಾಂಗಣ ಕ್ರೀಡಾ ಸಂಕೀರ್ಣದ ಉದ್ಘಾಟನಾ ಸಮಾರಂಭ ಇಂದು ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಗಣದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಸಿ ಮತ್ತು ಡಿ ಬ್ಲಾಕ್ ಮತ್ತು ಡಾಕ್ಟರ್ ಬಿಜಿ ಜವಳಿ ಒಳಾಂಗಣ ಕ್ರೀಡಾ ಸಂಕೀರ್ಣದ ಉದ್ಘಾಟನಾ ಸಮಾರಂಭವು ಶನಿವಾರ ದಿನಾಂಕ 10ನೇ ಫೆಬ್ರವರಿ 2024ರಂದು ಬೆಳಗ್ಗೆ 10:30 ಗಂಟೆಗೆ ಎಂಆರ್ ಮೆಡಿಕಲ್ ಕಾಲೇಜಿನಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಡಾಕ್ಟರ್ ಬಿಜಿ ಜವಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಂಆರ್ ಮೆಡಿಕಲ್ ಕಾಲೇಜ್ ಕಲಬುರಗಿಯ ಗವರ್ನಿಂಗ್ ಬಾಡಿ ಚೇರ್ಮನ್ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲಗುಂದಿ ವಹಿಸಿದ್ದರು. ಈ ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿ ಕಲಬುರಗಿಯ ಗವರ್ನಿಂಗ್ ಕೌನ್ಸಿಲ್ನ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಶರಣಬಸಪ್ಪ ಆರ್ ಹರವಾಳ್, ಸೆಕ್ರೆಟರಿ ಡಾಕ್ಟರ್ ಜಗನ್ನಾಥ್ ಬಿ ಬಿಜಾಪುರ್, ಜಾಯಿಂಟ್ ಸೆಕ್ರೆಟರಿ ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ ಸೇರಿದಂತೆ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಡಾಕ್ಟರ್ ಶರಣಬಸವಪ್ಪ ಬಿ ಕಾಮರೆಡ್ಡಿ, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಅರುಣ್ ಕುಮಾರ್ ಎಂ ಪಾಟೀಲ್ ಆರ್ಕಿಟೆಕ್ಟ್, ಬಸವರಾಜ್ ಜೆ ಖಂಡೇರಾವ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್ ಆರ್ಕಿಟೆಕ್ಟ್, ವಿನಯ್ ಎಸ್ ಪಾಟೀಲ್, ಸೋಮನಾಥ್ ಸಿ ನಿಗುಡುಗಿ, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಸಾಯಿನಾಥ್ ಎನ್ ಪಾಟೀಲ್, ಎನ್ ಗಿರಿಜಾ ಶಂಕರ್, ಡಾಕ್ಟರ್ ರಜನೀಶ್ ಎಸ್ ವಾಲಿ ಹಾಗೂ ಡಾಕ್ಟರ್ ವೀರೇಂದ್ರ ಪಾಟೀಲ್ ಸೇರಿದಂತೆ ಎಂಆರ್ ಮೆಡಿಕಲ್ ಕಾಲೇಜಿನ ಸ್ಟಾಫ್ ಮತ್ತು ಸ್ಟೂಡೆಂಟ್ಸ್ ಉಪಸ್ಥಿತರಿದ್ದರು. ನಾವು CND ಬ್ಲಾಕ್ ಯಾಕೆ ಕಟ್ಟಿದೆವು? CND ಬ್ಲಾಕ್ ಕಟ್ಟಬೇಕಾದ್ರೆ ನಿಯರ್ಲಿ ಅಬೌಟ್ ಇವತ್ತು ನಮ್ಮ ಕಾಲೇಜ್ನಲ್ಲಿ 60 ವರ್ಷ ಆಗಿರಬೇಕು ನನಗನ್ಸಿದ ಮಟ್ಟಿಗೆ. ಒಂದೂ ಕಟ್ಟಡ ಆಗಿದ್ದಿಲ್ಲ. ಇವತ್ತು ನಾನು ನೋಡ್ತೀನಿ ಇಷ್ಟು, ಯಾಕಂದರೆ ಬಿಲ್ಡಿಂಗ್ ಪೂರ ಟೋಟಲಿ ವೀಕ್ ಆಗ್ಯದ. ಮ್ಯಾಗಿನ ಫ್ಲೋರ್ ನಾವು ವೀಕ್ ಆಗ್ಯದ ಅಂತಂದಾಗ ನಾವು ಅದಕ್ಕೆ ಆಲ್ಟರ್ನೇಟ್ ನಾವು ಮಾಡ್ಬೇಕಂತಂದು ಏನದ ಅಂತಂದ್ರೆ CND ಬ್ಲಾಕ್ ತೊಗೊಂಡಿದ್ದೆವು, 2 ಫ್ಲೋರ್ ಮಾಡಿದೆವು. ಹಾಗೆ ಅದ್ರ ಎದುರುಗಡೆನೂ ಇದ್ದಿದ್ದು ಫ್ಲೋರ್ನ ನಾನೇ ಮಾಡಿದ್ದೀನಿ. ಪ್ಲಸ್ ಮ್ಯಾಗ್ ಏನದ ಅಂತಂದ್ರೆ ಮುಂದೆ ಬರೋರು ಏನದ ಅಂದ್ರೆ 5 ಫ್ಲೋರ್ ತೊಗೋಬೇಕಾಗ್ತದೆ. ಯಾವಾಗ ತೊಗೊಂಡೇವು ಅಂತಂದ್ರೆ ನಮ್ದು ಏನದ ಅಂದ್ರೆ ಮೆಡಿಕಲ್ ಕಾಲೇಜ್ ಸೇಫಾಗಿ ಉಳಿತದ. ಇದು 100% ನಾವು ಮಾಡೇಬೇಕು. ಮಾಡಲಿಲ್ಲ ಅಂದ್ರೆ ಏನತ್ತದ ಕಾಂಪ್ಲಿಕೇಶನ್ಸ್ ಆಗ್ತಾವೆ. ಒಂದು ನಾ NMC ಪ್ರಕಾರ ಏನದ ಅಂತಂದ್ರೆ ನಾ MRMC ಶಾಕ್ ಬಿಲ್ಡಿಂಗ್ ಮಾಡಿದ್ದೀನಿ, ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್. ಇವತ್ತಿಗೂ ಇದ್ದಿದ್ದಿಲ್ಲ, ರಿಕ್ವೈರ್ಮೆಂಟ್ ಇತ್ತು NMC ಕಡೆಂದು MCI ಕಡೆಂದು. ಆದರೆ ಏನದ ಅಂದ್ರೆ ಇವತ್ತಿಗೂ ರಿಕ್ವೈರ್ಮೆಂಟ್ ಏನದ ಅಂತಂದ್ರೆ ನಾವು ಫುಲ್ಫಿಲ್ ಮಾಡಿದೆವು. ಅಲ್ಯೂಮಿನಿಯಂ ಬಿಲ್ಡಿಂಗ್ನೂ ಇಲ್ಲ, ಆದರೆ ಅಲ್ಯೂಮಿನಿಯಂ ಬಿಲ್ಡಿಂಗ್ನೂ ನಾವು ಕಂಪ್ಲೀಟ್ ಮಾಡಿದೆವು. ಇವತ್ತು ನೂರಾರು ಕೆಲಸಗಳನ್ನು ನಮ್ಮ ಕಡೆಯಿಂದ ಮಾಡಿದಾಗ
ನಿಯರ್ಲಿ ಅಬೌಟ್ ಏನದ ಅಂತಂದ್ರೆ ಕನ್ಸ್ಟ್ರಕ್ಷನ್ದಾಗ ನಿಯರ್ಲಿ 3.5 lakhs ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಪ್ಲಸ್ ಏನದ ಅಂತಂದ್ರೆ ಗ್ರ್ಯಾಚುಯಿಟಿ ಹಿಂದಿನಿಂದ ಕೊಟ್ಟಿದ್ದಿಲ್ಲ, ಅದನ್ನು ಕೊಟ್ಟಿದ್ದೀನಿ. ಇವತ್ತು ನೆಕ್ಸ್ಟ್ ಏನದ ಅಂತಂದ್ರೆ ಲೀಗಲ್ ಶೆಲ್ನು ಮಾಡಿದ್ದೀನಿ, ಹೊಸು ಕೇಸ್ಗಳ್ನು ಗೆದ್ದಿದ್ದೀನಿ. ಇವತ್ತು ನಾನು ಯಾಕೆ ಹೇಳಕತ್ತೀನಿ ಅಂದ್ರೆ ಎರಡೇ ಮಾತಿನಲ್ಲಿ ಹೇಳ್ತೀನಿ, ಸಂಸ್ಥೆ ಅಂದರೆ ಇದು ಏನದಲ್ಲ ಪೊಲಿಟಿಕಲ್ ವಿಂಗ್ ಅಲ್ಲ, ಎಲ್ಲರೂ ಏನದ ಅಂದ್ರೆ ತಿಳ್ಕೋಬೇಕು. ಸಂಸ್ಥೆ ಅಂತಂತಂದ್ರೆ ನಮ್ಮದೇ ಒಂದು ಸಂಘಟನೆ ಇರ್ತದೆ. ಆ ಸಂಘಟನೆಯಲ್ಲಿ ಏನದ ನಾವೆಲ್ಲರೂ ಶಿಸ್ತು ಕ್ರಮ ಕೈಕೊಂಡು ಇದ್ದರೆ ಸೊಸೈಟಿ ಉಳಿತದೆ. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಾಗ ಬರೋದು ಅದು ಬರೋದು ಅದರ್ಲಿಂತ ಏನಾಗ್ತದೆ ಕಾಂಪ್ಲಿಕೇಶನ್ಸ್. ಈಗ ಏನೂ ಇರೋಂಗಿಲ್ಲ, ಸುಮ್ಮನೆ ಏನೋ ಮಾಡ್ಕೊತ ಹೋಗ್ತಾರೆ. ದ್ಯಾಟ್ ಈಸ್ ಆಲ್ಸೋ ರಾಂಗ್. ಇವತ್ತು ನಾನು ಯಾಕೆ ಹೇಳ್ತೀನಿ ಮೆಂಬರ್ಶಿಪ್ ಸದ್ಯಕ್ಕೆ ಏನದ ಅಂದ್ರೆ ಹೊಸು ತೆಗೆದುಕೊಟ್ಟೀನಿ, ಸುಮ್ಮನೆ ಏನೋ ಅದಕ್ಕೊಂದು ಆಪಾದನೆ ಮಾಡ್ತಾರೆ. ಏನೇ ಇರಲಿ ನಾನು ಅದಕ್ಕೆ ಡಿಬೇಟ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ನನಗೇನು ಇದಕ್ಕೇನು ಅಂಜಿಕೆ ಇಲ್ಲ. ಅವರು ಹಿಂದೆ ಕೂತು ಮಾಡೋದು ತಪ್ಪಾಗ್ತದೆ. ಏನೇ ಕೇಳಬೇಕಾದ್ರೆ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವಾಗಲೂ ಏನು ಹೇಳಿದ್ದೀನಿ, ನನ್ನ ಬಳಿ ಯಾವಾಗಲೂ ಆಫೀಸ್ನಾಗ 24 hours ನನಗೆ ಕೇಳ್ರಿ, ಏನೇ ಇದ್ರು ಕೇಳ್ರಿ. ಏನದ ಇವನ್ ಸ್ಟಾಫ್ ಮೆಂಬರ್ನೂ ಹೇಳೀನಿ, ಅವ್ರಿಗೂ ಹೇಳೀನಿ, ಇವತ್ತು ಮೆಂಬರ್ಸ್ನೂ ಹೇಳೀನಿ, ಇವನ್ GB-ದಾಗ ಹೇಳೀನಿ. ಇವೆಲ್ಲ ಕೂತು ದಂಧ ಮಾಡೋದು ತಪ್ಪಾಗ್ತದ. ಇದಕ್ಕೇನದ ಅಂತಂದ್ರೆ ನಾವು ಏನದ ಅಂದ್ರೆ ಇವರಿಗೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಏನದ ಅಂದ್ರೆ ಅದು ತಿಳಿಸ್ಬೇಕು, ಪಾಠ ತಿಳಿಸ್ಬೇಕು ಅಂತಂದು ನಂದು ವಿನಂತಿ ಅದ. ಡಾಕ್ಟರ್ ಬಿಲ್ಗುಂದಿ ಅವರು ಹೇಳ್ತಾ ಇದ್ರು, ಅವರ ಅವಧಿನಲ್ಲಿ 3,50,000 ಸ್ಕ್ವೇರ್ ಫೀಟನ್ನು ಈ ಸಂಸ್ಥೆ ನಿರ್ಮಾಣ ಮಾಡಿ ನಮ್ಮ ಭಾಗದ ಯುವಕರಿಗೆ ಯುವತಿಯರಿಗೆ ಬೇಕಾದಂಥ ಎಲ್ಲ ನೆರವನ್ನು ನೀಡಿದ್ದಾರೆ. ಬಹುಶಃ ನಮ್ಮ ಭಾಗದಲ್ಲಿ ಸಂಸ್ಥೆಗಳು ಕಟ್ಟೋದು ಭಾಳ ಸುಲಭ, ಆದರೆ ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರುವುದು ಭಾಳ ಕಷ್ಟ. ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿನವರು ಭಾಳ 50 ವರ್ಷದಿಂದ ಹೆಚ್ಚು ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳಷ್ಟು ಜನರಿಗೆ ತಾವು ಶಾಶ್ವತವಾದಂಥ ನೆರವು ತಮ್ಮ ಶಿಕ್ಷಣ ಸಂಸ್ಥೆಗಳಿಂದ ಕೊಟ್ಟಿದ್ದೀರ, ಅದು ಭಾಳ ಪ್ರಮುಖವಾದಂಥ ಅಂಶ. ಯಾಕಂದರೆ ಈಗ ತಾನೇ ತಮ್ಮ ಲಾಂಛನವನ್ನು ನಾನು ಗಮನಿಸಿದೆ. ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಓಪನಿಂಗ್ ಮಾಡಬೇಕಾದ್ರೆ ತಮ್ಮ ಲಾಂಛನದಲ್ಲಿ ಭಾಳ ಸ್ಪಷ್ಟವಾದಂಥ ತತ್ವವನ್ನು ತಾವು ಸಾರ್ತಾ ಇದ್ದೀವಿ. ಅರಿವೇ ಗುರು ಅಂತ ಬಸವಣ್ಣನವರ ಸಂಕಲ್ಪ, ಬಸವಣ್ಣನವರ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ಈ ಸಂಸ್ಥೆ ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತು ಅರಿವೇ ಗುರು ಅಂದರೆ ಜ್ಞಾನ ಎಲ್ಲ. ನಾಲೆಡ್ಜ್ ಶುಡ್ ಟೇಕ್ ಪ್ರೆಸಿಡೆನ್ಸ್ ಓವರ್ ಎವ್ರಿಥಿಂಗ್. ನಾಲೆಡ್ಜ್ ಈಸ್ ದಿ ಓನ್ಲಿ ಟೀಚರ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ದೇಶದಲ್ಲೇ ಇವತ್ತು ನಾವು ದಯವಿಟ್ಟು ಕ್ಷಮಿಸಬೇಕು, ಇಡೀ ವಿಶ್ವದಲ್ಲೇ ನಮ್ಮ ದೇಶದ ಮಾನವ ಸಂಪನ್ಮೂಲ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ವಿ ಹ್ಯಾವ್ ದಿ ಯಂಗೆಸ್ಟ್ ಪಾಪ್ಯುಲೇಷನ್ ಡೆಮೋಗ್ರಫಿಕಲಿ ಇನ್ ದಿ ವರ್ಲ್ಡ್. ನೀವು ವಿಶ್ವದಲ್ಲಿ ಯಾವ ಮೂಲೆಗೆ ಹೋದ್ರೂ ಕೂಡ ನಮ್ಮ ರಾಷ್ಟ್ರದ ಮಾನವ ಸಂಪನ್ಮೂಲದ ಬಗ್ಗೆ ಮಾತನಾಡ್ತಾರೆ. ನಾವು ಒಂದು ಬಲಿಷ್ಠ ಮತ್ತು ಸಶಕ್ತ ರಾಷ್ಟ್ರ ಕಟ್ಟಬೇಕು, ನಾವು ಒಂದು ಬಲಿಷ್ಠ ರಾಷ್ಟ್ರ ಆಗಬೇಕು ಅಂದರೆ ನಮ್ಮ ಮಾನವ ಸಂಪನ್ಮೂಲವನ್ನು ನಾವು ಸರಿಯಾದ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬೇಕು. ನಾವು ಬರೀ ಜನಸಂಖ್ಯೆ ಇದ್ದೀವಿ ಅಂದ ತಕ್ಷಣ ನಾವು ಒಂದು ಬಲಿಷ್ಠ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಂದು ಪ್ರಬುದ್ಧ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಸೂಕ್ತವಾದಂಥ ಜ್ಞಾನ ಮತ್ತು ಪ್ರಬುದ್ಧತೆ ಕೊಟ್ಟರೆ ಮಾತ್ರ ನಾವು ಒಂದು ಬಲಿಷ್ಠವಾದಂಥ ಸಮಾಜ, ಬಲಿಷ್ಠವಾದಂಥ ರಾಷ್ಟ್ರವನ್ನು ಕಟ್ಬೋದಾಗುತ್ತೆ. ನನ್ನ ಪ್ರಕಾರ ಕ್ರಿಯೇಟಿಂಗ್ ಅ ನಾಲೆಜ್ ಬೇಸ್ಡ್ ಸೊಸೈಟಿ ಈಸ್ ದಿ ಓನ್ಲಿ ವೇ ಆಫ್ ನ್ಯಾಷನಲ್ ಬಿಲ್ಡಿಂಗ್, ನೇಷನ್ ಬಿಲ್ಡಿಂಗ್. ಅದು ಡಿಮಾಲಿಷ್ ಮಾಡಿ ಒಳ್ಳೆಯದು ಕಟ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಕೈಲಿನೇ ನಾವು ಫೌಂಡೇಶನ್ ಹಾಕಿ ನಿಮ್ಮ ಕೈಲಿನೇ ಇನಾಗ್ರೇಷನ್ ಮಾಡಿ ನಮ್ಮ ಕೈಲೇ ನಿಮ್ಮ ಹೆಸರು ಇಡ್ತೀವಿ.
ಪುನರ್ನಾಮಕರಣ ಅಂತೀರಿ, ಅದು ಆಗಿದೆ. ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮೆಡಿಕಲ್ ಕಾಲೇಜ್ನಾಗ ಇಲ್ಲಿ ಯಾಕೆ ಬೇಕಪ್ಪ ಅಂತ ಕೆಲವು ಮಂದಿ ಅಂದರು. ನಾನು ಹೇಳಿದೆ, ಸ್ಪೋರ್ಟ್ಸ್ ಇದರಲ್ಲಿ ನಿಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಎಲ್ಲ ಹೆಚ್ಚಿಗೆ ಆಗುತ್ತೆ. ಈ ಮೆಡಿಕಲ್ ಎಜುಕೇಷನ್ಗೆ ಬಹಳ ಒಂದು ಅನುಕೂಲವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮ ಕಾಲಕ್ಕೆ ನಾವು ಯಾವಾಗ ಟೀಚರ್ ಇದ್ದಾಗೂ ಹುಡುಗರು ಕೂಡ ಮಿಕ್ಸಪ್ ಮಾಡಿ ಆಟ ಆಡ್ತೀವಿ. ಅದಕ್ಕೆ ಭಾಳಷ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಏನೋ ಫೆಸಿಲಿಟಿ ಇಲ್ಲ ಅಂತಂದಾಗ ಅದು ಕಾಂಪ್ಲೆಕ್ಸ್ ಅವಾಗೇ ಕಟ್ತೀವಿ. ಈಗ ತನ ಮತ್ತೆ ಇನಾಗ್ರೇಷನ್ ಆದಾಗ ನೋಡಿದ್ರೆ ಚೆನ್ನಾಗಾಗಿದೆ. ಇವತ್ತು ನಾವು ಮಸ್ಟ್ ಕಂಗ್ರ್ಯಾಚುಲೇಟ್ ಪ್ರೆಸಿಡೆಂಟ್ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಫಾರ್ ನಾ ಕಟ್ಸೋದಕ್ಕಿಂತ ಇಂಪ್ರೂವೈಸ್ ಮಾಡಿ ಒಳ್ಳೆಯದು ಕಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು, ಅಭಿನಂದನೆ ಕೂಡ ಇವತ್ತು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನೇಮಿತದ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಅವರಿಗಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಅಧ್ಯಕ್ಷರಾಗಿ ನೇಮಕಗೊಂಡು ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿ ಕಲಬುರಗಿ ನಗರಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಶ್ರೀಮತಿ ಖನೀಸ್ ಫಾತಿಮಾ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ದಿನಾಂಕ 9 ಫೆಬ್ರವರಿ 2024ರಂದು ಸಂಜೆ 5 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಸಣ್ಣ ಕೈಗಾರಿಕೆ ಇಲಾಖೆಗಳ ಸಚಿವರಾದ ಶರಣಬಸಪ್ಪಗೌಡ ದರ್ಶನಾಪುರ್, ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂವೈ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ರಾಜಗೋಪಾಲ ರೆಡ್ಡಿ, ಸುಭಾಷ್ ರಾಠೋಡ್, ವಾಣಿಶ್ರೀ ಸಗರ್ಕರ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಉಪಸ್ಥಿತರಿದ್ದರು. ಈಗ ಕರ್ನಾಟಕ ರಾಜ್ಯದ ಸಚಿವ ಸ್ಥಾನಮಾನದ ಹುದ್ದೆಯಾಗಿರ್ತಕ್ಕಂಥ ರೇಷ್ಮೆ ಉದ್ಯಮಗಳ ಅಭಿವೃದ್ಧಿ ಅಧ್ಯಕ್ಷರಾಗಿ ಖನೀಸ್ ಫಾತಿಮಾ ಮೇಡಮ್ ಅವರು ಕೂಡ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗ 2 ಬಾರಿ ಅವರು ಚುನಾಯಿತರಾಗಿ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದಕ್ಕೋಸ್ಕರ ಅವರನ್ನು ಗುರುತಿಸಿ ನಮ್ಮ ನಾಯಕರ ಆದಂಥ ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಅವರನ್ನು ಗುರುತಿಸಿ
ಉಪಸ್ಥಿಸಿ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಜಯಪ್ರಕಾಶ್ ಪಾಟೀಲ್ ಅವರು, ನಮ್ಮ ದಶರಥ ಅವರು ಎಲ್ಲರೂ ಉಪಸ್ಥಿಸಿ ಈ ನಿಗಮದ ಅಧ್ಯಕ್ಷರಾಗಿ ಅವರಿಗೆ ನೇಮಕಗೊಂಡಿದ್ದಾರೆ. ದಕ್ಷಿಣ ಸಮಿತಿ ಅಧ್ಯಕ್ಷರು, ಎಲ್ಲ ಮಂತ್ರಿಗಳ ಅಧ್ಯಕ್ಷರು, ಸದಸ್ಯರು, ಮತ್ತು ಕೆಪಿಸಿಸಿ ಸದಸ್ಯರು, ಕಾರ್ಯದರ್ಶಿಗಳು, ಮತ್ತು ಮಾಜಿ ಸಚಿವರು, ಮತ್ತು ಚುನಾಯಿತ ಕಾರ್ಪೊರೇಟರ್ಗಳು ಎಲ್ಲರೂ ಸಹಕರಿಸಿದ್ದಾರೆ. ಒಬ್ಬ ಮಹಿಳೆಯಾಗಿ ಹೊಂದಿರುವಂತಹ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಒಂದು ಸ್ಥಾನ ಕೊಟ್ಟರೆ ಮಹಿಳೆಗೆ ಇವತ್ತು ನಾವು ಗೌರವಿಸುವಂತೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಖಂಡಿತ ಅವರ ಹೆಸರನ್ನು ಮುಂಚೂಣಿಯಲ್ಲಿಟ್ಟು ಈ ಕಾರ್ಯಕ್ರಮ ಇವತ್ತು ನಾವು ನಡೆಸ್ತಾ ಇದ್ದೇವೆ. ಬಹಳ ಸಂತೋಷದ ವಿಷಯ ಅಂತಂದರೆ ಖನಿಜಾ ಪಾತ್ರ ಅವರು ಇವತ್ತು 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅವರು ಬಹಳ ತ್ಯಾಗ ಮಾಡಿದ್ದಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಯಾಕಂದರೆ ಕಮರುಲ್ ಇಸ್ಲಾಂ ಅವರು ಈ ರಾಜ್ಯದ ಒಬ್ಬ ಬಹುದೊಡ್ಡ ನಾಯಕರಾಗಿ ಇವತ್ತು ಈ ಭಾಗದ ಸೇವೆ ಮಾಡಿದ್ದು ನಾವು ಅಂದ್ಕೊಂಡಿದ್ದೇವೆ. ಅವರ ಪತ್ನಿಯಾಗಿ ಇವತ್ತು ಅವರ ನೆರಳಾಗಿ ಅವರು ಮಾಡಿದ ನೋಡಿದರೆ ಇವತ್ತು ಕಮರುಲ್ ಇಸ್ಲಾಂ ಅವರು ಇವತ್ತು ಈ ಮಟ್ಟಕ್ಕೆ ಅವರು ಅಭಿಮಾನದಿಂದ ಮತ್ತು ಹುಡುಕದಿಂದ ಅವರನ್ನು ನಾವೆಲ್ಲರೂ ಬರಮಾಡಿಕೊಂಡು ಇವತ್ತು ಪಕ್ಷದ ಪರವಾಗಿ ಅವರಿಗೆ ಇವತ್ತು ಸನ್ಮಾನ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇವತ್ತು ಈ ದಿನ ನಾವು ಕಮರುಲ್ ಇಸ್ಲಾಂ ಅವರಿಗೆ ನಾವು ನೆನೆಸಬೇಕಾಗ್ತದೆ. ಶಾಸಕರಾಗಿ, ಮಂತ್ರಿಯಾಗಿ, ಲೋಕಸಭೆ ಸದಸ್ಯರಾಗಿ ಈ ಭಾಗಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಏನು ನಡೆದಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಒಂದು ಹೆಚ್ಚಿನ ಒಂದು ಸೀಟ್ಗಳು ಕೊಡುವ ಮುಖಾಂತರ ಪಕ್ಷಕ್ಕೆ ಒಂದು ವರ್ಚಸ್ಸು ಮತ್ತು ಹೆಮ್ಮೆ ತರ್ತಕ್ಕಂಥ ಕೆಲಸ ಕೂಡ ಅವರು ಮಾಡಿದ್ದಾರೆ. ಇವತ್ತು ಪಕ್ಷ ಅಧಿಕಾರ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಎಲ್ಲ ಸಮಾಜವೇ ಇವತ್ತು ಕಾಂಗ್ರೆಸ್ ಪಕ್ಷ ಎಂದಿನಿಂದ ಕೂಡ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿ ತೆಗೆದು ಹೋಗ್ಕೊಂಡು ಹೋಗ್ತಕ್ಕಂಥ ಇವತ್ತು ಪಕ್ಷ ಆಗಿದೆ. उनके कारनामे रहे हैं और स्वर्गीय कमरुल इस्लाम साहब यहाँ पे पूरे कर्नाटक राज्य में एक माइनॉरिटी का कायदा उन्होंने किया था और मुसलसल बहुत सालों तक उन्होंने एक MLA, मिनिस्टर और मेंबर ऑफ पार्लियामेंट के हिस्से से काम किए हैं उन्होंने। और गुलबर्गा शहर में बहुत सारे ऐसे कारनामे किए हैं, इसकी वजह से आज गुलबर्गा का पूरा यहाँ पे सूरत बदल गया है। विशेषकर गुलबर्गा के डेवलपमेंट के लिए मल्लिकार्जुन खड़गे साहब, धर्म सिंह साहब और कमरुल इस्लाम साहब का बहुत बड़ा देन है, क्योंकि गुलबर्गा आज रेवेन्यू हेडक्वार्टर से होते हुए आज इतना डेवलप हुआ है कि बाहर से आने वाले लोग आज बहुत यहाँ पे देख करके बहुत लोग सरप्राइज हो रहे हैं कि इतना डेवलपमेंट गुलबर्गा हुआ है। तो इसलिए आज अनिल फातिमा जी 2 बार यहाँ के MLA बन करके यहाँ पे जो डेवलपमेंट हो रहे हैं उनके निगरानी में हो रहा है और यहाँ पे उनका जो सर्विसेज है वो करके यहाँ पे जो सिर्फ डेवलपमेंट इंडस्ट्रियल कॉर्पोरेशन का उनको यहाँ पे अध्यक्ष बनाया गया है। मैं उनको मुबारकबाद देना चाहता हूँ। सबसे पहले हमारे शुक्रिया अदा करती हूँ। और हमारे CM
ಗಣೇಶ್ ಫಾತಿಮಾ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನನಗೆ ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಮಹಿಳೆ ಶಾಸಕರಿಗೆ ಚೇರ್ಮನ್ ಜೊತೆಯಾಗಿ ಕ್ಯಾಬಿನೆಟ್ ದರ್ಜೆ ಕೂಡ ಕೊಟ್ಟಿರೋದು ಮೊದಲನೇ ಬಾರಿಗೆ ಅಂತ ನನ್ನ ಅನಿಸಿಕೆ. ಇದು ಒಂದು ವಿಭಿನ್ನ ಹಾಗೂ ವಿಶಿಷ್ಟವಾದ ಒಂದು ಅವಕಾಶ ನಮ್ಮ ಭಾಗಕ್ಕೆ. ಮಾನ್ಯ ಇಬ್ಬರು ಸಚಿವರು ಕೂಡ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು, ಯಾವಾಗಲೂ ಕೂಡ ಈ ಹುದ್ದೆ ಹಳೆಯ ಮೈಸೂರು ಅಥವಾ ಬೆಂಗಳೂರಿಗೆ ಸೀಮಿತ ಇರ್ತಾ ಇದೆ. ಆದರೆ ಇವತ್ತು ಕಲಬುರಗಿ ಉತ್ತರ ಶಾಸಕರಿಗೆ ಇದನ್ನ ಕೊಟ್ಟು ಇಲ್ಲೂ ಕೂಡ ರೇಷ್ಮೆ ಬೆಳೆಗಾರರಿಗೆ ಉತ್ತೇಜಿಸಬೇಕು. ಮತ್ತೆ ಈ KSIC ಏನು ಇದು ವ್ಯಾಪಾರ ಇದೆ, ಅದು ಕಲ್ಯಾಣ ಕರ್ನಾಟಕ ಕೂಡ ಬರಬೇಕು ಅಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಸರ್ಕಾರ ಮತ್ತು ಪಕ್ಷ ನಮ್ಮ ಜನರಿಗೆ ಬರ್ತದೆ. ಮೊನ್ನೆ ಅಲ್ಲಪ್ರಭು ಪಾಟೀಲ್ ಹತ್ರ ಮಾತನಾಡೋ ಸಂದರ್ಭದಲ್ಲಿ ಯಾವಾಗ ಮೇಡಮ್ ಅವರು ಚಾರ್ಜ್ ತಗೋತಾ ಇದ್ರು, ನಾವು ಅಲ್ಲಪ್ರಭು ಪಾಟೀಲ್ ಅವರು ಹೋಗಿದ್ವಿ. ಅವಾಗ ಅಲ್ಲಪ್ರಭು ಪಾಟೀಲ್ ಅವರು ಹೇಳಿದ್ರು, ಮುಂಚೆ ಜೇವರ್ಗಿನಲ್ಲಿ ಬಹಳ ರೇಷ್ಮೆ ಬೆಳೆಗಾರರು ಇದ್ರೆ ಅಫ್ಜಲ್ಪುರ ಜೇವರ್ಗಿನಲ್ಲಿ ಬರ್ತಾ ಅದು ಕಮ್ಮಿ ಆಗ್ತಾ ಬಂತು. ಯಾಕಂದ್ರೆ ಇಲ್ಲಿ ಸೂಕ್ತವಾದಂತ ಮಾರುಕಟ್ಟೆ ಇರಲಿಲ್ಲ, ಮಾರ್ಕೆಟ್ ಇರಲಿಲ್ಲ. ಬಹುಶಃ ಆ ಹಿಂದಿನ ವೈಭವ ಮತ್ತೊಮ್ಮೆ ಕಲಬುರಗಿಗೆ ತರುವ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಶಾಸಕರಿಗಿದೆ. ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ನಾವೆಲ್ಲರೂ ನೀಡ್ತೀವಿ ಅಂತ ನಾನು ಹೇಳಿದ್ದೇನೆ. ವಾರ್ಡ್ ನಂಬರ್ 7ರ ಶಹಾಬಾಜಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರಿಗಾಗಿ ಸಾಮೂಹಿಕ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರಿಗೆ ವಾರ್ಡ್ ನಂಬರ್ 7ರಲ್ಲಿ ಬರುವ ಶಹಾಬಾಜಾರ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾಮೂಹಿಕ ಸನ್ಮಾನವನ್ನ ಏರ್ಪಡಿಸಲಾಗಿತ್ತು. ಬ್ಲಾಕ್ ಅಧ್ಯಕ್ಷರಾದ ಶರಣು ಗೋಧಿ ಅವರ ನೇತೃತ್ವದಲ್ಲಿ ಜರುಗಿದ ಈ ಸಾಮೂಹಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸವಿತಾ ಹೆಚ್ ವಂಟಿ, ಕಾಂಗ್ರೆಸ್ನ ಯುವ ಮುಖಂಡರಾದ ಹನುಮಂತವಾಯ್ ವಂಟಿ, ಗೌತಮ್ ವಂಟಿ, ದಯಾನಂದ್ ಕೊಹಿನೂರ್ಕರ್, ಅನಿಲ್ ನಾಟಿಕಾರ್, ಸಂಪ್ರೀತ್ ನಾಟಿಕಾರ್, ಶರಣು ದೊಡ್ಡಮನಿ, ಕರಣ್, ಹನುಮಂತ್, ನಿಶಾಂತ್, ಸಾಗರ್, ಸಂದೀಪ್, ಮದನ್, ಕರಣ್, ವಿಜಯ್, ಆಶೀಶ್, ಸಾಗರ್, ಗಣೇಶ್ ಹಾಗೂ ಗಣೇಶ್ ಸೇರಿದಂತೆ ಕಾರ್ತಿಕ್ ಹಾಗೂ ಖರ್ಗೆ ಕಾಲೋನಿಯ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಹಾಬಾಜಾರ್ ಬ್ಲಾಕ್ಲಿಂದ ಇವತ್ತಿನ ದಿನ ಖನೀಜ್ ಫಾತಿಮಾ ಮೇಡಮ್ ಅವರಿಗೆ ರೇಷ್ಮೆ ಉದ್ಯಮ ನಿಗಮದ ಅಧ್ಯಕ್ಷರಾಗಿ ಪ್ರಥಮ ಬಾರಿಗೆ ಗುಲ್ಬರ್ಗಕ್ಕೆ ಆಗಮಿಸಿದ ಸಲುವಾಗಿ ನಾವು ಶಹಾಬಾಜಾರ್ ಬ್ಲಾಕ್ದ ಎಲ್ಲ ಕಾರ್ಯಕರ್ತರು ಇವತ್ತಿನ ದಿನ ಖುಷಿ ಸಂಭ್ರಮದ ಸಾಮೂಹಿಕವಾಗಿ ಸನ್ಮಾನ ಮಾಡಿದೆವು ನಾವೆಲ್ಲಷ್ಟು ಮಂದಿ ಜನ ಕಲ್ತು. ಇದೇ ರೀತಿಯಿಂದ ನಮ್ಮ ಹಿಂದೆ ಕಮರುಲ್ ಇಸ್ಲಾಂ ಸಾಹೇಬರು ಮಿನಿಸ್ಟರ್ ಆಗಿದ್ದರು, ಎರಡು ಮೂರು ಸಾರಿ ಮಿನಿಸ್ಟರ್ ಆಗಿದ್ದರು, ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಆಗಿದ್ದರು. ನಮ್ಮ ಮೇಡಮ್ ಅವ್ರಿಗೂ ಇವತ್ತಿನ ದಿನ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಕೊಟ್ಟದ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ, ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ, ಜಿಲ್ಲಾ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೆ ನಾವು ಈ ದಿನ ನಾವು ಎಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಮೇಡಮ್ ಅವರಿಗೆ ರೇಷ್ಮೆದು ನಿಗಮ ಮಂಡಳಿದು ಅಧ್ಯಕ್ಷ ಕೊಟ್ಟಿದ್ದ ಸಲುವಾಗಿ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ಸನ್ಮಾನ ಶ್ರೀ ಖರ್ಗೆ ಸಾಹೇಬರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ, ಪ್ರಿಯಾಂಕಾ ಸರ್ ಅವರಿಗೆ ಅಭಿನಂದನೆ ಹೇಳುತ್ತೇವೆ ನಾವೆಲ್ಲರ ಪರವಾಗಿ. ಮುಂದೆ ನಮ್ಮ ಮೇಡಮರು ಹಾಗೆ ಉನ್ನತ ಹುದ್ದೆಗಳು, ಆರೋಗ್ಯ, ಆಯುಷ್ಯ ಎಲ್ಲ ಚೆನ್ನಾಗಿರಲೆಂದು ಕೇಳ್ಕೊಳ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.